ನಮಸ್ಕಾರ ಸರಿ. ಈ ಬೆಟ್ಟ ನೋಡಿ ಹೆಂಗಿದೆ ಲೊಕೇಶನು, ಸೂಪರ್ ಇರೋಂಥ ಲೊಕೇಶನ್ ಇದು. ಈ ಜಾಗ ನೋಡ್ಬಿಟ್ಟು ನೀವು ನೀರು ಬರಲ್ಲ ಅನ್ಕೊಬಿಡಿ. ನೋಡಿ ಇಲ್ಲಿ ಅಕ್ಕಪಕ್ಕ ಇವರೆಲ್ಲ ಇವಾಗ ತಗೊಂಡು ರೆಡಿ ಮಾಡ್ತಾಯಿದ್ದಾರೆ. ಇದು ಇವರು ಬೆಂಗಳೂರವರು. 2.5 ಇಂಚ್ ಬಂದು 2 ಬೋರ್ ತೆಗ್ಸಿದ್ದಾರೆ, ಅಲ್ಲೊಂದು ಮತ್ತು ಇಲ್ಲೊಂದು. ಸೂಪರಾಗಿದೆ ನೀರು ಮಾತ್ರ, ವಾಟರ್ ಸೋರ್ಸ್ ಏನು ತೊಂದರೆ ಇಲ್ಲ. ಇದು ಬಂದಿರೋಂಥ ಜಾಗ 20 ಎಕರೆ. ಈ ಫೆನ್ಸಿಂಗಿಂದ ಈ ಕಡೆ ಬಂದು ಹಿಂಗೆ ಬೆಟ್ಟಕ್ಕೆ ಅಟ್ಯಾಚ್ ಆದಂಗಿದೆ ಎಲ್ಲ ಪೂರ್ತಿ. ಆ ಬೆಟ್ಟ ಮತ್ತು ಹಂಗೆ ಹೋಗಿ ಆ ನೀಲಗಿರಿ ಕಾಣಿಸ್ತಿದೆಯಲ್ಲ, ಈ ಫೆನ್ಸಿಂಗ್ ಆದಮೇಲೆ ಹಿಂದೆಗಡೆ ನೀಲಗಿರಿನೂ ಸಹ ಇವ್ರಿಗೆ ಬರುತ್ತೆ. ಮತ್ತು ಆ ಕಡೆ ಬರುತ್ತೆ, ಆ ಕಡೆ ನೀಲಗಿರಿ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಇನ್ನು ಆ ಕಡೆ ಎಲ್ಲ ಒಳ್ಳೆ ವಾಟರ್ ಸೋರ್ಸ್ ಇದೆ ನಿಮಗೆ. ಆ ನೀಲಗಿರಿ ಹಿಂಗೆ ಬಂದು ಹಿಂಗೆ ಹೋಗಿ ಇದು ಈ ಕಡೆ ಸುಮಾರು ದೂರ ಹೋಗುತ್ತೆ. 25 ಎಕರೆ 13 ಕುಂಟೆ ಒಂದೇ ಸಿಂಗಲ್ RTC. ಈಗ ಮೇನ್ ರೋಡಿಂದ ಕೊಳಗಲ ಮೇನ್ ರೋಡಿಂದ 4 ರಿಂದ 5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಮಹೇಶ್ವರ ಬೆಟ್ಟ ರೋಡಿಂದ. ಈ ಜಮೀನಿಲ್ಲ, ಈ ಜಮೀನು ಪಕ್ಕದ ಜಮೀನು. ಇದೆಲ್ಲ ಜಂಗಲ್ ಬೆಳ್ಕೊಂಡೈತೆ, ಕ್ಲೀನ್ ಮಾಡಿಸ್ಕೋಬೇಕು. ತೋಟ ಮಾಡೋಕ್ಕೇನು ತೊಂದರೆ ಇಲ್ಲ. ನೋಡಿ ಸೂಪರ್ ಐತೆ ಜಾಗ. ಈ ಬೆಟ್ಟನೇ ಅಟ್ಯಾಚ್ ಆದಂಗೆ ಇರೋ ಜಾಗ, ಬೆಟ್ಟನೇ ಹಿಂದಗಡೆ ಜಮೀನು ಮತ್ತು ಆ ಕಡೆ ನೀಲಗಿರಿ. ಎಲ್ಲ ಲೊಕೇಶನು 20 ಎಕರೆ ಸಿಂಗಲ್ RTC. ರೇಟು ರೀಸನಬಲ್ ಆಗುತ್ತೆ, ಇನ್ನೂ ಹೇಳಿಲ್ಲ ಕರೆಕ್ಟಾಗಿ. ಜಾಗ ಮಾತ್ರ ಮಸ್ತಾಗೈತೆ ನೋಡಿ. ಹಂಗೆ ಮುಂದೆ ನೀಲಗಿರಿ ಎಲ್ಲ ಬರುತ್ತೆ. ಮಳವಳ್ಳಿಯಿಂದ 45 ಕಿಲೋಮೀಟ್ರ್ ಆಗುತ್ತೆ, ಕೊಳ್ಳೇಗಾಲದಿಂದ 15 ಕಿಲೋಮೀಟ್ರು, ಮಹೇಶ್ವರ ಬೆಟ್ಟ ರೋಡಿಂದ ಒಂದು 5 ಕಿಲೋಮೀಟ್ರು. ಜಾಗ ಮಾತ್ರ ಮಸ್ತಾಗೈತೆ. ಆ ಜಮೀನು ಹಿಂದೆಗಡೆನೇ ಬರುತ್ತೆ ಮತ್ತು ಹಂಗೆ ಬರುತ್ತೆ. ಸೂಪರ್ ಆಗೈತೆ ಜಾಗ. 25 ಎಕರೆ ಸಿಂಗಲ್ RTC. 1 ಕಿಲೋಮೀಟ್ರ್ ಮಣ್ಣು ರೋಡ್ ಬರ್ಬೋದು.